ಹಾಯ್ ಮಾ. ಈ ನೆಗೆಟಿವ್ ಪೀಪಲ್ಸಿಂದ ದೂರ ಇರಲೇಬೇಕು. ಇದು ಒಬ್ಬರು ನಾನು ಕೇಳಿದರು, ಅದಕ್ಕೆ ನಾನು ಅವ್ರಿಗೆ ರಿಪ್ಲೈ ಕೊಡ್ತಾ ಇದ್ದೀನಿ. ಹೌದಮ್ಮ, ಈ ನಮ್ಮ ಸುತ್ತಮುತ್ತ ನಮ್ಮಲ್ಲೇ ಇರ್ತಾರೆ. ಈಗ ಗಂಡ ಆಗಲಿ, ಮಕ್ಕಳಾಗಲಿ, ಅತ್ತೆ ಆಗಲಿ, ಮಾವ ಆಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಅಕ್ಕ, ತಮ್ಮ, ತಂಗಿ, ಈ ಥರದ್ರಲ್ಲಿ ಇರೋರೇ ಇರ್ತಾರೆ. ನಾವು 1000 ಒಳ್ಳೆಯ ಕೆಲಸ ಮಾಡಿದ್ರೂ ಅದರಲ್ಲಿ ಏನೋ ಒಂದು ಹುಡುಕಿ ಅದ್ರ ಬಗ್ಗೆನೇ ಮಾತಾಡೋದು, ಹಿಂಸೆ ಕೊಡೋದು. ತುಂಬ ಹಿಂಸೆ ಆಗುತ್ತೆ ಅಂತ ಜನರ ಮಧ್ಯೆ ಇರೋದು. ನಮಗೆ ನಮ್ಮ ಬೆಳವಣಿಗೆನೇ ಆಗೋದಿಲ್ಲ. ಆದಷ್ಟು ಅವ್ರನ್ನಿಂದ ನಾವು ದೂರ ಇರೋದು ಒಳ್ಳೆಯದು. ಇದು ನನಗೂ ಅನುಭವ ಆಗಿದೆ. ವಿಪರೀತವಾಗಿ ನನ್ನ ಸುತ್ತಲೂ ಇದ್ದರು. ಈ ದೇವ್ರ ಪೂಜೆ ಮಾಡೋದು ಸಹ ತಪ್ಪು ಅಂದ್ಬಿಟ್ಟು ನನಗೆ ದೇವ್ರ ಪೂಜೆ ಮಾಡಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು, ಈ ಥರ ತುಂಬ ನೋವುಗಳು, ಹಿಂಸೆಗಳು ಎಲ್ಲ ಮಾಡಿದ್ದಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಹಿಂಸೆ ಅನ್ನೋದು. ನಾವು ಅವರಿಂದ ಎಷ್ಟು ದೂರ ಇರ್ತೀವೋ ನಮಗೆ ಅಷ್ಟೇ ಒಳ್ಳೆಯದಾಗುತ್ತೆ. ಈಗ ನಾನು 100 ಒಳ್ಳೆ ಕೆಲಸ ಮಾಡಿದ್ರೂ ಯಾರೂ 100% ಒಳ್ಳೆ ಕೆಲಸ ಮಾಡೋದಿಲ್ಲ. 100% ಕರೆಕ್ಟಾಗಿರೋದಕ್ಕೆ ಪ್ರಪಂಚದಲ್ಲಿ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಒಂದು ಸ್ವಲ್ಪನಾದರೂ ಇದ್ದೇ ಇರುತ್ತೆ ಕೆಟ್ಟದ್ದು. ಅದನ್ನೇ ಎತ್ತಿ ಚುಚ್ಚಿ ಮಾತಾಡಿ ಸಂಸಾರನೇ ಹಾಳು ಮಾಡಿಬಿಡ್ತಾರೆ. ಎಷ್ಟು ಕೆಟ್ಟದಾಗಿ ಇರ್ತಾರೆ ಅಂದರೆ, ಅವ್ರ ಮನೆಯಲ್ಲಿ ಏನೋ ನಡೆಯೋದೇ ಇಲ್ವೇನೋ, ಅವ್ರ ಮನೆಯಲ್ಲಿ ಏನೋ ಕೆಟ್ಟದೇ ಇಲ್ವೇನೋ ಅನ್ನೋ ಥರ ನಮ್ಮ ಬ್ರೈನ್ಗಳನ್ನ ವಾಶ್ ಮಾಡಿಬಿಡ್ತಾರೆ. ಸ್ವಲ್ಪ ತುಂಬ ಹುಷಾರಾಗಿರಬೇಕು ಅಂತ ಜನರಿಂದ. ಹುಷಾರಾಗಿರೋದಕ್ಕಿಂತ ದೂರ ಇರೋದು ವಾಸಿ. ನೀವೇನೇ ಒಳ್ಳೇದು ಮಾಡಿ ಅವ್ರಿಗೆ ಒಳ್ಳೇದು ಅನಿಸೋದಿಲ್ಲ. ಇದು ಹಾವಿಗೆ ಹಾಲು ಹಾಕಿ ಕಚ್ಚಿಸ್ಕೊತಾರೆ ನೋಡಿ, ಆ ಥರ ನನ್ನ ಜೀವನದಲ್ಲೂ ಆಗಿದೆ. ಹಾವಿಗೆ ದೇವರು ಅಂದ್ಬಿಟ್ಟು ಹಾಲಾಕಿ ಕಚ್ಚಿಸ್ಕೊಂಡು ಅನುಭವಿಸಿರೋದು ಇದೆ. ಅಂಥವರಿಂದ ತುಂಬ ಅವ್ರನ್ನ ದೂರ ಇಟ್ಬಿಡೋದೇ ವಾಸಿ. ಅವರು ನಿಮ್ಮ ಏಳ್ಗೆನೇ ಸಹಿಸೋದಿಲ್ಲ. ಎಲ್ಲರನ್ನೂ ದೂರ ಮಾಡೋದೇ ಅವ್ರ ಉದ್ದೇಶ. ನೀವು ಏನೇ ಒಳ್ಳೇದು ಮಾಡಿ ಅವರು ಅದಕ್ಕೆ ಕೆಟ್ಟದ್ದು ಪಾಯಿಂಟ್ ಮಾಡೇ ಮಾಡ್ತಾರೆ. ಅದು ಎಲ್ಲಿಂದ ತರ್ತಾರೋ ಏನೋ ಗೊತ್ತಿರೋದಿಲ್ಲ. ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿರ್ತಾರೆ. ಇವಾಗ ಹೇಳಿದ್ರೆ ಇದಕ್ಕೇನು ಉತ್ತರ ಕೊಡಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರ್ತಾರೆ. ಈಗ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿತ್ತು. ಒಬ್ಬ ಆಕೆ ಬಂದರೆ ಸಾಕು, ಅವರು ತಾಯಿ ಉಲ್ಟಾ ಹೊಡೆದು ಬಿಡೋರು. ನಮ್ಮ ಜೊತೆ ಎಲ್ಲ ಚೆನ್ನಾಗಿರೋರು. ನಮ್ಮ ಕುಟುಂಬದಲ್ಲಿ ನಾವೆಲ್ಲ ನನ್ನ ಮಕ್ಕಳು, ನನ್ನ ಸೊಸೆ, ನನ್ನ ಅಳಿಯ, ನನ್ನ ಮಗಳು, ಈ ಥರ ಚೆನ್ನಾಗೇ ಇರ್ತಾಯಿದ್ರು. ಅವ್ರ ಮಗಳು ಒಬ್ಬಳು ಮನೆಗೆ ಬಂದರೆ ಸಾಕು, ಆಕೆಗೆ ಮಗನೂ ಬೇಕಾಗ್ತಾ ಇರಲಿಲ್ಲ, ಸೊಸೆನೂ ಬೇಕಾಗ್ತಾ ಇರಲಿಲ್ಲ. ಟಕ್ಕಂತ ಉಲ್ಟಾ ಮಾಡಿಬಿಡೋದು. ಅವಳು ಬರೋವರೆಗೂ ಆ ಕುಟುಂಬ, ಆ ಸಂಸಾರ ಚೆನ್ನಾಗಿರ್ತಾಯಿತ್ತು. ಅವಳು ಬಂದ ಮೇಲೆ ಬಂದಿದ್ದು ಒಂದು ದಿವಸ ಅದೇನೋ ಅವಳ ಕಣ್ಣೇ ಸರಿ ಇರ್ತಾ ಇರಲಿಲ್ಲ. ಅವಳು ನೋಡೋ ದೃಷ್ಟಿಕೋನನೇ ನೆಗೆಟಿವ್ನ ಪೋರ್ಟ್ರೇಟ್ ಮಾಡಿ ಅವಳು ಹೋಗೋವರೆಗೂ ಇರಿಟೇಟ್. ಎಲ್ರಿಗೂ, ನಮ್ಮನೇಲಿ ಎಲ್ರಿಗೂ ಹಂಗೆ ಆಗ್ತಾ ಇದ್ದಿದ್ದು. ಇವಳು ಯಾವಾಗ ಹೋಗ್ತಾಳೋ ಮನೆ ಬಿಟ್ಟು, ಬಂದ್ಲಲ್ವ ಮನೆಗೆ ಅತಿಥಿಯಾಗಿ ಬಂದು ಹೋಗಬೇಕು. ಅವಳು ಆ ಥರ ಅಲ್ಲ. ಬಂದು ಏನಾದರೂ ಬೆಂಕಿ ಗೀಚ್ಬಿಟ್ಟು ಹೋಗೋದು. ಪ್ರತಿ ಸಾರಿನೂ ಬಂದಾಗ ಅವಳದು ಅದೇ ಕೆಲಸ. ಮನೆಗೆ ಬೆಂಕಿ ಗೀಚ್ ಹಾಕ್ಬಿಡೋದು, ಆಕೆ ಹೋಗ್ಬಿಡೋದು. ಆಕೆ ಚೆನ್ನಾಗಿರ್ತಾಳೆ,
ಈ ಬೆಂಕಿ ಗೀಚಾಕಿರ್ತಾರೆ ಅಲ್ವಾ, ಅವರು ಒಬ್ಬ ಆಕೆ ಇರ್ತಾರೆ ನಮ್ಮ ಮನೆಯಲ್ಲಿ. ಅವಳ ಮಾತು ಆಕೆಗೆ ಈ ನಮ್ಮನೆ ಏನು, ನಮ್ಮ ಸಂಸಾರ ಏನು ಅಂತ ಗೊತ್ತಿರೋದಿಲ್ವಾ? ಎಲ್ಲ ಗೊತ್ತು. ನಮ್ಮನೇಲಿರೋರು ಪ್ರತಿಯೊಬ್ಬರ ಬಗ್ಗೆನೂ ಗೊತ್ತು. 24 ಗಂಟೆನೂ ಮನೆಯಲ್ಲೇ ಇರ್ತಾರೆ. ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರಲ್ವ, ಅವ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ವ? ಆಕೆ ಏನಾದರೂ ಬಂದರೆ, ಏನಾದರೂ ಅಂದರೆ ರಿಟರ್ನ್ ಆಗಿಬಿಡೋದು. ಎಷ್ಟು ಇರಿಟೇಟ್ ಆಗೋದು ನಮಗೆ ಅಂದರೆ, ಅವಳು ಏನಕ್ಕಪ್ಪ ಬರ್ತಾಳೆ ಮನೆಗೆ ಅನಿಸ್ಬಿಡೋದು. ಈಕೆಗೆ ಏನಾಗುತ್ತೋ ಗೊತ್ತಿಲ್ಲ, ಈಕೆಗೆ ಮೈಂಡ್ ವಾಶ್ ಮಾಡ್ತಾಳೇನೋ ಅವಳಿಗೆ. ಈಕೆ ವರ್ಷ ಪೂರ್ತಿ ನಮ್ಮ ಹತ್ರ ಇರ್ತಾಳೆ ಅಲ್ವಾ, ಅವಾಗ ಚೆನ್ನಾಗಿರ್ತಾಳೆ. ಅವಳು ಬಂದಿದ್ದು ಒಂದು 8 ದಿವಸ 10 ದಿವಸ ಇದ್ದುಬಿಟ್ಟು ಹೋದರೆ ಸಾಕು, ಆ ಮನೆ ಏನು ಗಲಾಟೆಗಳು ಜಗಳಗಳು ಮಾಡಿಕ್ಬಿಟ್ಟು ಮಾಡಿಬಿಡವಳು ಅಂತ. ಆಕೆ ಅವಳು ಮಾತು ಕೇಳೋವಳು, ಅವಳ ಹತ್ರ ಹೋಗಿ ಇದ್ದುಬಿಡ್ಬೇಕು. ಅವಳು ಒಳ್ಳೆಯವಳಲ್ವ, ಹೋಗಂದ್ರೂ ಹೋಗ್ತಾ ಇರಲಿಲ್ಲ. ಎಲ್ಲ ಡಬಲ್ ಆ್ಯಕ್ಟಿಂಗು. ಇಂಥ ತುಂಬ ಹುಷಾರಾಗಿರಬೇಕು ಇಂಥ ಜನರ ಹತ್ರ. ಏನು ಗೊತ್ತಾಗೋದಿಲ್ವಾ ಅನಿಸ್ಬಿಡುತ್ತೆ. ಯಾರೇ ಏನೇ ಹೇಳಿದ್ರು, ಈಗ ಹೊರ್ಗಡೆಯವ್ರು ಏನಾದರೂ ಹೇಳಿದ್ರು ಅದನ್ನು ಕೇಳಿಬಿಡೋದು. ಏಕೆ ನಿನಗೆ ಗೊತ್ತಿಲ್ವಾ ನಿನ್ನ ಮನೆಯವ್ರು ಎಂಥವ್ರು ಅಂತ? ಈಗ ನಾವು ಅಷ್ಟೇ ಕೇಳ್ಬೋದಲ್ವಾ? ನಮಗೂ ಎಷ್ಟು ಜನ ಹೇಳ್ತಾರೆ, ಆಕೆ ಅಂಥವಳು, ಆಗ ಮಾಡ್ತಾಳೆ ಈಗ ಮಾಡ್ತಾಳೆ ಅಂದ್ಬಿಟ್ಟು. ಅದನ್ನು ನಾವು ಕಿವಿಗೆ ಹಾಕ್ಕೊಂಡು ಬಂದು ನಿನ್ನ ಮೇಲೆ ಹುಲಿ ಬಿದ್ದಂಗೆ ಬಿದ್ದರೆ ನೀನು ಏನಾಗ್ತೀಯ? ನಿನಗೆ ಗೊತ್ತಿಲ್ವಾ ನಿನ್ನ ಸಂಸಾರ ಏನು ಅನ್ನೋದು? ಹೊರ್ಗಡೆ ಹೋಗ್ತೀಯಾ, ಬರ್ತೀಯಾ, ಊಟ ಹಾಕ್ಬೇಕು, ನೀನು ಪ್ರತಿಯೊಂದು ನೋಡಬೇಕು ಅಂದರೆ ನಾವು ಬೇಕು. ನಮ್ಮ ಮನೆಯಲ್ಲಿರೋದೆಲ್ಲ ಎತ್ಕೊಂಡೋಗಿ ಕೊಡೋದಕ್ಕೆ ಅವರು ಬೇಕು. ಈ ಥರ ತುಂಬ ಜನ ಇರ್ತಾರೆ. ಇವರು ಅಂಥವ್ರಿಂದ ದೂರ ಬಂದುಬಿಡೋದೇ ವಾಸಿ. ಅವ್ರು ಎಂಥವ್ರೇ ಆದರೂ ಆಗಿರಲಿ, ನಾನು ಹೇಳೋದು, ನೀವು ಅತ್ತೆನೇ ಆಗಿರಲಿ, ಮಾವನೇ ಆಗಿರಲಿ, ಅಮ್ಮನೇ ಆಗಿರಲಿ, ಅಕ್ಕನೇ ಆಗಿರಲಿ, ತಂಗಿನೇ ಆಗಲಿ, ಅಂಥವ್ರಿಂದ ದೂರ ಇದ್ದಷ್ಟು ನಿಮ್ಗೆ ಒಳ್ಳೆಯದು. ಅವ್ರನ್ನ ಸೇರಿಸದೇ ಇರೋದೇ ಒಳ್ಳೆಯದು. ನೀವು ಅಂಥವ್ರನ್ನ ಸೇರಿಸಿ ಅವ್ರಿಗೆ ಕರುಣೆ ಮನುಷ್ಯತ್ವ ಅನ್ನೋದೇ ಇರೋದಿಲ್ಲ. ನೀವು ಅಯ್ಯೋ ಪಾಪ ಎಲ್ಲ ಬಿಟ್ಬಿಟ್ಟಿರ್ತಾರೆ, ಈಗ ಬುದ್ಧಿ ಬಂದುಬಿಟ್ಟಿದೆ ಅಂದ್ಬಿಟ್ಟು ಸೇರಿಸ್ಕೊಂಡು ನೋಡಿ. ನಿಮ್ಮ ಮನೆಯೊಂದು 3 ಬಾಗಿಲು ಅಂತಾರಲ್ವಾ, ಆ ಥರ ಮಾಡಿಬಿಡ್ತಾರೆ. ಇನ್ನೊಂದು ನಾನು ಹೇಳೋದು, ಕೆಲವು ಜನ ತಮ್ಮ ಹೆಣ್ಮಕ್ಳೆಲ್ಲ, ಹೊಟ್ಟೆಯಲ್ಲಿ ಹುಟ್ಟಿರೋ ಹೆಣ್ಮಕ್ಳೆಲ್ಲ ಒಳ್ಳೆಯವರು, ಹೊರ್ಗಡೆಯಿಂದ ಬಂದಿರೋ ಸೊಸೆ ಮಾತ್ರ ಕೆಟ್ಟವಳು ಅಂದ್ಬಿಟ್ಟು ಪೋರ್ಟ್ರೇಟ್ ಮಾಡೋದು. ಯಾಕೆ ಈ ಥರ ಅಂತ. ಬಟ್ ನಿಮ್ಮ ಹೆಣ್ಮಕ್ಳು ಅದೇ ಕೆಲಸ ಮಾಡ್ತಾ ಇರ್ತಾರೆ, ಅದೇ ಕೆಲಸ ಮಾಡಿಬಿಟ್ಟು ಬೇರೆಯವ್ರ ಮನೆಗೆ ಹೋಗಿರ್ತಾರೆ. ಆವಾಗ ಅರ್ಥ ಆಗೋದಿಲ್ವಾ? ಆ ಹೆಣ್ಮಗಳೂ ನಿಮ್ಮ ಮಗಳ ಥರನೇ ಅಂದ್ಬಿಟ್ಟು. ಏನು ಗೊತ್ತಾ, ಆಕೆಗೆ ಆ ಸೊಸೆನ ಮನೆಯಿಂದ ಹೊರ್ಗಾಕ್ಬಿಡಬೇಕು, ಆ ಮಗನ ಸೊಸೆನೂ ಮನೆಯಿಂದ ಹೊರ್ಗಾಕ್ಬಿಡಬೇಕು. ಈಕೆ ಚೆನ್ನಾಗಿ ತಿಂದ್ಕೊಂಡು, ಈಕೆ ಬೇಕಾ ಬಿಟ್ಟು ತಿರ್ಕೊಂಡು ಈಕೆ ಚೆನ್ನಾಗಿರ್ಬೇಕು. ಅವ್ರು ಎಲ್ಲಾದರೂ ಹಾಳಾಗೋಗಲಿ. ಇದು ನಿಜವಾಗ್ಲೂ ಇದು ಆಗಿದ್ದೇ ನಾನು ಹೇಳ್ತಾ ಇರೋದು. ತಿರ್ಕೊಂಡು ತಿನ್ಕೊಂಡು ಈಗಲೂ ಇದ್ದಾರೆ, ಮೆರ್ಕೊಂಡು. ತುಂಬ ಹಿಂಸೆ ಆಗುತ್ತೆ ಅಂತ ಅವ್ರನ್ನ ನೋಡ್ತಾ ಇದ್ದರೆ. ದೇವ್ರನ್ನವರು ಎಲ್ಲಿದ್ದಾರೋ ಅನಿಸ್ಬಿಡುತ್ತೆ. ಆ ಮಗ ಎಷ್ಟೇ ಮಾಡಿದ್ರು, ಏನೇ ಮಾಡಿದ್ರು ಆಕೆಗೆ ಅಯ್ಯೋ ಪಾಪ ಅನ್ನಿಸ್ಲೇ ಇಲ್ಲ ಇದುವರೆಗೂ. ಈಗಲೂ ಹೇಳೋದು, ಅವನೇನು ಮಾಡಿದ್ದಾನೆ, ಅವನೇನು ಮಾಡಾಕಿದ್ದಾನೆ ಅಂದ್ಬಿಟ್ಟು. ಸಪೋಸ್ ನೀನು ಏನಾದರೂ ಆ ಮಗಂದು ಏನಾದರೂ ತಿಂದಿದ್ರೆ ನಿನ್ಗೆ ಏನಾಗಬೇಕು ಅಂತ ಅಂದಿದ್ದಕ್ಕೆ ಆಕೆಯ ಬಾಯಿಂದ ಬಂದಿರೋ ಉತ್ತರ ಏನು ಗೊತ್ತಾ? ನಾನು ಹೇಳಿದ್ದು ಏನು ಅಂದರೆ, ನಾವು ಕೆಟ್ಟದ್ದು ಮಾಡಿದರೆ ನಮಗಾಗಲಿ, ನಾವೇನಾದರೂ ಒಳ್ಳೇದು ಮಾಡಿದರೆ ನಿಮಗಾಗಲಿ ಅಂದರೆ ನಮ್ಗೆ ಯಾಕೆ ಆಗಬೇಕು, ನಿನಗೇ ಆಗಲಿ ಅಂದ್ಬಿಟ್ಟು ನನ್ನ ಮೇಲೇ
ಓ ತುಂಬ ರೂಪಗಳು ಹುಷಾರುಗಳು ತುಂಬ ಜಾಸ್ತಿ ಇದ್ದಾರೆ.